ನಮಸ್ಕಾರ ವೀಕ್ಷಕರೇ, ನನ್ನ ವಿಡಿಯೋ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ಶುಭ ದಿನ. ನಮ್ಮ ಮೋದಿಯವರು 2ನೇ ಟರ್ಮ್ ಮುಗಿಸಿ 3.0 3ನೇ ಟರ್ಮ್ ಮತ್ತು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಇವತ್ತು ರಾಷ್ಟ್ರಪತಿಯವರು ಅವ್ರನ್ನ ಕರೆದಿದ್ದಾರೆ. 8ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ನೆಹರು ನಂತರ 3ನೇ ಸಲ ಪ್ರೈಮ್ ಮಿನಿಸ್ಟರ್ ಆಗಿ ಅಧಿಕಾರ ಸ್ವೀಕರಿಸುವ ಅವಕಾಶ ಸಿಕ್ಕಿದ್ದು ನಮ್ಮ ನರೇಂದ್ರ ಮೋದಿ ಅವರಿಗೆ. ಇದಕ್ಕಾಗಿ ದೇಶದ ಮಹಾಜನತೆಯನ್ನು ನಾವು ಅಭಿನಂದಿಸಬೇಕು. ಕೆಲವು ಮಂದಿ ಏನು ಹೇಳತ್ತಾರಂದ್ರೆ, ಕೆಲವು ಮಂದಿ ಏನು ತಿಳ್ಕೊಂಡ್ರೆ, ಮೋದಿಯವ್ರದ BJP ಕಡಿಮೆ ಬಂತು. ಹೋದ ಸಲ 303 ಸೀಟು ಇತ್ತು ವೈಯಕ್ತಿಕ BJP. 2014 278 ಬಂದಿದ್ದು. ಅಂದ್ರೆ ಅವ್ರು 2 ಸಲನೂ BJPನೇ ಬಹುಮತ ಬಂದರೂ NDA ಗೌರ್ಮೆಂಟೇ ಮಾಡಿದ್ರು. ಯಾಕಂದರೆ ನಮ್ಮ ದೇಶದ ಕಾಸ್ಟ್ ಇಕ್ವೇಷನ್ನ ಮತ್ತು ಕೆಲವೊಂದು ಪ್ರದೇಶದೊಳಗೆ ಪ್ರಾದೇಶಿಕ ಪಕ್ಷಗಳ ಪ್ರಬಲವಾಗಿರುವುದರಿಂದ NDA ಗೌರ್ಮೆಂಟೇ ಮಾಡಿದ್ರು ಅವರು. ಯಾಕಂದ್ರೆ ಮುಂದೆ ಯಾವ ಸ್ಥಿತಿ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ. ಆದರೆ ಕೊನೆಯ ಸಮೀಕ್ಷೆ ಏನಂತ ಹೇಳಿದರೆ, ಎಕ್ಸ್ಪರ್ಟ್ಸ್ ಸಮೀಕ್ಷೆ ಏನಂದ್ರೆ, ಮೋದಿ ಪಾಪ್ಯುಲಾರಿಟಿ ಕಡಿಮೆ ಇಲ್ಲ. 240 ಬಂದಾವ. ಅಂದ್ರೆ 65 ಸೀಟ್ ಅವ್ರಿಗೆ ಕಡಿಮೆ ಬಂದಾವು. ಬಟ್ ಮೋದಿಯವ್ರ ಪಾಪ್ಯುಲಾರಿಟಿ ಕಡಿಮೆ ಇಲ್ಲ. ಪಾಪ್ಯುಲಾರಿಟಿ ಯಾರದು ಎಲ್ಲಿ ಸಮಸ್ಯೆ ಆಗಿದೆ ಅಂದರೆ ಟಿಕೆಟ್ ಹಂಚೋದ್ರೊಳಗೆ. ಈಗ ಏನಾಗ್ತದೆ, 2 ಸಲ 3 ಸಲ ಆರಿಸಿ ಬಂದಿರ್ತಾರೆ, ಮತ್ತು ಅವ್ರಿಗೆ ಟಿಕೆಟ್ ಕೊಡ್ಬೇಕು. ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ಅವ್ರು ಬಂಡಾಯ ಹೇಳ್ತಾರೆ. ಈಗ ನಮ್ಮಲ್ಲೇ ನೋಡ್ರಿ, ಸಿಟ್ಟಿಂಗ್ MP 5 ಮಂದಿಗೆ ಟಿಕೆಟ್ ಕೊಟ್ಟರೆ 5 ಮಂದಿ ಸೋತರು ಕರ್ನಾಟಕದವ್ರು. ಇದೇ ಟೈಪ್ ದೇಶ ತುಂಬ ಆಗಿಬಿಡ್ತು. ಈಗ 2 ಸಲ 3 ಸಲ ಮೋದಿ ಹೆಸರಲ್ಲೇ ಆರಿಸಿ ಬಂದಾರೆ, ಮತ್ತು 4ನೇ ಸಲ ಬರ್ಬೇಕು. ಅವ್ರಿಗೆ ವೋಟ್ ಹಾಕಬೇಕಲ್ಲ. ಜನ ಏನು ಮಾಡ್ತಾರೆ, ಲೋಕಲ್ MPs ಕೆಲಸ ಮಾಡೋದು. ಇದು ಒಂದೇ ಕಾರಣಕ್ಕಾಗಿ ಕಡಿಮೆ ಬಂದವ್ರು ಸೀಟ್ ಹೊರತಾಗಿ ಅವ್ರ ಪಾಪ್ಯುಲಾರಿಟಿ ಏನು ಕಡಿಮೆ ಇಲ್ಲ. ಇದು ಒಂದನೇದು. ಇನ್ನೊಂದು ಅಂದರೆ, ಇವತ್ತು ಅವರು ಚಂದ್ರಬಾಬು ನಾಯ್ಡು he is known as a high-tech ಚೀಫ್ ಮಿನಿಸ್ಟರ್. ಮಾಡರ್ನ್ ಇಂಡಿಯಾದಾಗ ಅಂಥ ಚೀಫ್ ಮಿನಿಸ್ಟರ್ಸ್ ಬೇಕು. ಹೈದರಾಬಾದನ್ನು IT ಸಿಟಿ ಮಾಡಿದವರೇ ಚಂದ್ರಬಾಬು ನಾಯ್ಡು ಅವರು. ಈಗ ಮೋದಿಯವ್ರ ಜೊತೆಗೂಡಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅವರು. ನಿತೀಶ್ ಕುಮಾರ್, ಇವತ್ತು NDA ಪಾರ್ಟ್ನರ್ಸ್ ಎಲ್ಲ ದಿಲ್ಲಿ ಒಳಗೆ ಬಂದು ಮೋದಿಯವರಿಗೆ ಸಪೋರ್ಟ್ ಮಾಡಿದರು. ಇವು ಫ್ರೀ ಡೀಡ್ಸ್ ಕೊಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಬಂದು ಹಾಳು ಮಾಡೋದೊಂದು ಸ್ವಯಂಕೃತ ಅಪರಾಧಗಳು ಇಲ್ಲಿ ನಡೀತಾವೆ. ಈ ಪಾರ್ಟಿ ಒಳಗೆ ಏನಾಗಿಬಿಡ್ತದೆ, ಟಿಕೆಟ್ ಡಿಸ್ಟ್ರಿಬ್ಯೂಷನ್ನಾಗ ಸಮಸ್ಯೆ ಆಗಿಬಿಡ್ತದೆ. ಆಮೇಲೆ ಅದು ಫ್ರೀ ಕೊಡೋದಿಗಳು ಒಂದು 2 ಕೂಡಿ ಒಂದು 50-60 ಸೀಟ್ ಅವ್ರು ಹೇಳಿದ್ಕಿಂತ ಕಡಿಮೆ ಬಂದು, ಆದರೆ ಅವ್ರು 2 ತಿಂಗಳ ಕೆಟ್ಟ ಬಿಸಿಲೊಳಗೆ ಮಾಡಿದ ಪರಿಶ್ರಮ ನನಗೆ ಅನ್ನಿಸ್ತೈತಿ. ಯಾಕ್ರೆ ಎಷ್ಟು ಅಡ್ಡಾಡೋದು, ಇಷ್ಟು ಭಾಷಣ ಮಾಡೋದು, ಎಷ್ಟು ಹೈರಾಣ ಆತನೋ ಮನೆ ಅಂದರೆ ಈ ಸಿಚುವೇಶನ್ ಅವ್ರಿಗೆ ಮೊದಲೇ ಗೊತ್ತಾಗಿರ್ತದೆ. ಯಾಕಂದ್ರೆ ಇದು ಇನ್ಕಂಬನ್ಸಿ ಇಟ್ ಈಸ್ ವೆರಿ ಡೇಂಜರಸ್. 10 ವರ್ಷ ಪ್ರೈಮ್ ಮಿನಿಸ್ಟರ್, ಮತ್ತು ಅಲ್ಲಿ ಯೋಗಿ ಆದಿತ್ಯನಾಥ್ 10 ವರ್ಷದಿಂದ 2 ಟರ್ಮ್ ಚೀಫ್ ಮಿನಿಸ್ಟರ್ ಅದಾನ, ಮತ್ತು ಅಲ್ಲಿ ಇನ್ಕಂಬನ್ಸಿ ಇರ್ತದೆ. ಕೆಲವೊಂದು ಕೆಲಸಗಳನ್ನೇ ಮಾಡಿರಂಗಿಲ್ಲ ಅವರು, ಲೋಕಲ್ MLAಗಳು MPಗಳು. ಇಟ್ ಈಸ್ ಕ್ವೈಟ್ ನ್ಯಾಚುರಲ್, ಏನು ಪ್ರಶ್ನೆನೇ ಇಲ್ಲ. ಈಗ ನಮ್ಮ CN ಮಂಜುನಾಥ್ ಒಳ್ಳೆ ಕ್ಯಾಂಡಿಡೇಟ್ ಬಂದ್ರೆ ಜನ ವೋಟ್ ಹಾಕ್ತಾರೆ. 2ನೇ ಸಲ CN ಮಂಜುನಾಥ್ ಬರ್ಬೇಕಂದ್ರೆ ಕೆಲಸ ಮಾಡಬೇಕಾಗ್ತದೆ. 1ನೇ ಸಲ ಹಾಕ್ತಾರೆ, ಭಾಳ ಮಂದಿ ಹಿಂಗೆ ಆರಿಸಿಬಿಡ್ತಾರೆ. ಫಸ್ಟ್ ಫ್ಲೂಕ್ ಚಲೋ ಮನುಷ್ಯ ಅದನ್ನು, ಡಾಕ್ಟರ್ ಅದನ್ನು ಅಂತ ಈಗ ಹಾಕಿದ್ರು. DK ಸುರೇಶನ್ನೇ ಸೋಲಿಸ್ಬಿಟ್ರು.
ಆದ್ರೆ ಅವರು ಮುಂದೆ ಅವ್ರ ಪೊಲಿಟಿಕಲ್ ಕರಿಯರ್ ಡೆವಲಪ್ ಆಗ್ಬೇಕಂದ್ರೆ ಆ ಜನರ ಕೆಲಸ ಮಾಡಬೇಕು. ಈಗ ಒಡಿಶಾ ಒಳಗೆ ನೋಡ್ರಿ, ನವೀನ್ ಪಟ್ನಾಯಕ್ ಅವರು 24 ವರ್ಷ ಚೀಫ್ ಮಿನಿಸ್ಟರ್ ಇದ್ದರು. ಈ ಸಲ ಹಿ ಲಾಸ್ಟ್ ಇಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್ಸ್ ಆ್ಯಂಡ್ ಇನ್ MP ಇಲೆಕ್ಷನ್ಸ್. 21 ಸೀಟಾಗ 19 ಬಿ ಜೆ ಪಿ ಬಂದವ MP. ಆಮೇಲೆ MLA ಎಲೆಕ್ಷನ್ದಾಗೂ ಇವ್ರಿಗೆ ಬಿ ಜೆ ಪಿಗೆ ಮೆಜಾರಿಟಿ. ಅದೇನು ಇದೆ, ನವೀನ್ ಪಟ್ನಾಯಕರಿಗೆ ವಯೋಸಹಜ ಕೆಲವೊಂದು ಕಾಯಿಲೆಗಳು ಬಂದವು, ಇಲ್ಲಾಂದ್ರೆ ಅವರೇನು ಬೀಳ್ತಿದ್ದಿಲ್ಲ ಮೋಸ್ಟ್ಲಿ. ಆಮೇಲೆ ಚಂದ್ರಬಾಬು ನಾಯ್ಡು, ಜಗನ್ಮೋಹನ್ ರೆಡ್ಡಿ ಭಾಳ ಅನ್ಯಾಯ ಮಾಡಿದ. ಇವೆಲ್ಲ ಜೈಲಿಗೆ ಹಾಕಿದ್ರು ಚಂದ್ರಬಾಬು ನಾಯ್ಡುಗೆ. ಭಾಳ ಸೊಕ್ಕಿನಿಂದ ಗೌರ್ಮೆಂಟ್ ನಡೆಸಿದ, ಫ್ರೀ ಡೀಡ್ಸ್ ಕೊಟ್ಟ. ಅಲ್ಲೆಲ್ಲ ಆಂಧ್ರದೊಳಗೆ ಬರ್ತಾವು. ಈಗ ಅಲ್ಲಿ ತೆಲಂಗಾಣ ಒಳಗೆ ರೇವಂತ್ ರೆಡ್ಡಿ ಬೇಕಾದಷ್ಟು ಫ್ರೀ ಇದು ಕೊಟ್ಟರೆ. ನಮ್ಮಲ್ಲಿ 5 ಗ್ಯಾರಂಟಿ ಫ್ರೀ ಕೊಟ್ಟರೆ ಯಾರು ವೋಟ್ ಹಾಕ್ತಾರೆ? ಅವಕ್ಕೆಲ್ಲ ಸುಮ್ಮನೆ ಅವಕ್ಕೆಲ್ಲ ವೋಟ್ ಹಾಕೋದಿಲ್ಲ ಜನ. ಬೆಂಗಳೂರು ಸುತ್ತಮುತ್ತ 5 MP ಸೀಟು ಬಿ ಜೆ ಪಿನೇ ಬಂದು. ಹೈದರಾಬಾದ್ ಕರ್ನಾಟಕ ಬಿಟ್ಟರೆ ಎಲ್ಲ ಕಡೆ ಬಿ ಜೆ ಪಿನೇ ಬಂದು. ಅದು ನಮ್ಮ ರಾಜ್ಯದ ವೋಟರ್ಸಲ್ಲಿರುವಂಥ ಒಂದು ಇದು ಏನದ ಪ್ರಜ್ಞೆ. ನಮಗೆ ಸಮಾಧಾನದ ವಿಷಯ ಅಂದ್ರೆ ದೇಶ ಅಭಿವೃದ್ಧಿ ಹೊಂದಲಾಗತ್ತಿತ್ತು. ಮೋದಿಯವ್ರ ಏನರ ಮಾಡಿ ಕೆಡೋಗ್ಬೇಕು ಅನ್ನೋದು ಇದ್ದೇ ಇರ್ತದೆ. ದಟ್ ಈಸ್ ಪಾಲಿಟಿಕ್ಸ್. ಬಟ್ ಈ ಬಿಕಮ್ ಅಗೇನ್ ಪ್ರೈಮ್ ಮಿನಿಸ್ಟರ್. ವಿ ಆರ್ ವೆರಿ ಹ್ಯಾಪಿ. ಅದಕ್ಕೆ ತಮಗೂ ಯಾರು ಮೋದಿಯವ್ರು ಸಪೋರ್ಟ್ ಮಾಡಿದ್ರೆ ತಮಗೂ ಧನ್ಯವಾದಗಳು. ದೇವರೆಲ್ಲರಿಗೂ ಒಳ್ಳೆಯದು ಮಾಡಿ. ನಮಸ್ಕಾರ.